ಅತ್ತಿಗೆ ತಂಗಿ ಅಕ್ಕ ತಂಗಿರಿಬ್ರು ಶ್ರೀಮಂತ ಅಣ್ಣ ತಮ್ಮನ್ನ ಪಟಾಯಿಸ್ಕೊಂಡ್ಬಿಡ್ತಾರೆ ಅಂತಾರೆ ಜನ. ಏನು ಮಾಡ್ತಿದ್ದೀರಾ? ಕಾಫಿ ಮಾಡ್ತಾ ಇದ್ದೀನಿ. ಡಿಕಾಕ್ಷನ್ ಜಾಸ್ತಿ ಹಾಕು, ಇಲ್ಲ ಅಂದರೆ ರುಚಿ ಬರಲ್ಲ. ಮೆಸೇಜ್ನಲ್ಲಿ ಹೇಳೋದಲ್ಲ, ಮನೆಗೆ ಬಂದು ಮಾಡಿ ತೋರಿಸಿ. ಬರ್ತೀನಿ. ಮಾಡಿಕೊಟ್ರೆ ಒಳ್ಳೇದು. ಮಾಡಿಕೊಟ್ರೆ ಕಾಲ ಮೇಲೆ ಕಾಲು ಹಾಕ್ಕೊಂಡು ತಿನ್ನೋದಕ್ಕೆ ಕರೆಕ್ಟಾಗಿದೆಯಾ? ಹೌದು, ಅಂಥ ಗಂಡನೇ ಕಟ್ಕೊಳ್ಳೋದು. ಓ, ಬಿಟ್ರೆ ಮಗುನು ಅವನೇ ಹೆರಲಿ ಅಂತ ಹೇಳ್ತೀಯ? ಥೋ, ಎಲ್ಲ ನೀವೇ ಹೇಳಬೇಕು. ಶುರು ಶುರು ಈ ಪ್ರೀತಿಯು ಥರ ಥರ ಬಜಿತಿಯು ಕ್ಷಣ ಕ್ಷಣ ಸರಿ, ಆಯ್ತು. ನಿನ್ನಿಂದಲೇ ರೀತಿಯು ಒಂಟಿಯಾಗಿ ಕೂತು ನ ಹಾಡು ಹಾಡಬೇಕು, ನಿತ್ಯ ಕಣ್ಣಿನಲ್ಲೂ ನಿನ್ನ ಹೆಸರು ಹೇಳಬೇಕು. ಈ ಪ್ರೀತಿ ಅನ್ನೋದೊಂದು ಅಚ್ಚರಿ. ಇದನ್ನೇ ಜಂಬ ಅನ್ನೋದು. ಹಾಯ್ ಅಂದ್ರೆ ಬೆಲೆನೇ ಇಲ್ವಾ? ಹಲೋ, ನಿಮಗೆ ಹೇಳ್ತಾ ಇರೋದು. ಜಿಂಕೆ ಮರಿ ಥರ ಓಡ್ ಬಂದವರು ಕಾಮಧೇನು ಥರ ಸೈಲೆಂಟ್ ಆಗಿಬಿಟ್ರಿ ಒಂದು ಹಾಯ್ ಹೇಳೋದಕ್ಕೆ ದುಡ್ಡೇನು ಖರ್ಚಾಗಲ್ಲ ಅಲ್ವಾ? ಹೋ, ಈ ಐಲ್ ಪೈಲು ಅಂತಾರಲ್ಲ, ಹಂಗಂದ್ರೆ ಇದೇನಾ? ಒಂದೊಂದ್ಸತಿ ಐಲು, ಇನ್ನೊಂದ್ಸತಿ ಪೈಲು. ಈ ಹುಡುಗಿರನ್ನ ಅರ್ಥ ಮಾಡ್ಕೊಳ್ಳೋದೇ ದೊಡ್ಡ ಕಷ್ಟ. ಕೆಲವು ಸತಿ ಮುಖ ಡೈಮಂಡ್ ತರ ಪಳ 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 ಅಂತ ಹೊಳಿತಾ ಇರ್ತಾರೆ. ಇನ್ ಕೆಲವು ಸತಿ ತುಕ್ಕಿಡ್ದಿರ ತುಕಾಲಿ ತರ ಆಡ್ತಾರೆ. ಇವಾಗ ಆಡ್ತಿದ್ದೀರಲ್ಲ ಆ ತರ. ಅಲ್ಲಪ್ಪ, ನಾನು ಸುಮ್ಮನೆ ತಮಾಷೆ ಮಾಡಿದೆ ಅಷ್ಟೇ. ಆಮೇಲೆ ಇದಕ್ಕೂ ಮಕ ಊದಿಸ್ಕೊಂಡ್ಬಿಡ್ಬಿಡಿ. ಬೆಳಗ್ಗೆ ಎದ್ದು ನಿಮ್ಮನ್ನೇ ನೋಡಕ್ ಬಂದೆ ಅಂತ ಅಂದ್ಬಿಟ್ಟು ಮರಗಿರ ಹತ್ತು ಬಿಡ್ಬಿಡಿ. ನಾನ್ ನೋಡಕ್ ಬಂದಿರೋದು ನಮ್ಮ ಅತ್ತಿಗೆನ. ಬಾಬೇ ಬಾಬೇ, ಹಾಯ್ ದೋಸ್ತೆ. ಏನ್ ಅಂಕಲ್, ಬಾಬಿನ್ ಕರೆದ್ರೆ ನೀವು ಬರ್ತಾ ಇದ್ದೀರಾ? ಇಲ್ಲಿ ಯಾವ ಬೇಬಿ ಗೀಬಿ ಇಲ್ಲಪ್ಪ. ಇನ್ನು 1 ವರ್ಷ ಕಾಯಿ, ನಿಮ್ಮನೆಗೆ ಒಂದು ಪುಟ್ಟ ಬೇಬಿ ಬರುತ್ತೆ. ಅಂಕಲ್, ಮೊದಲು ನೀವು ಬಾಬಿನ್ ಕರೀರಿ, ಆಮೇಲೆ ಬೇಬಿ ಬರುತ್ತೆ ಅಂದ್ರೆ ಅತ್ತಿಗೆ. ಅವಳು ರೆಡಿ ಆಗ್ತಿದ್ದಾಳೆ. ನಾವೆಲ್ಲ ಈಗ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ನೀನೇನ್ ತಗೋತೀಯಾ? ಕಾಫಿ, ಟೀ? ನನ್ಗೇನು ಕುಡಿಯಕ್ ಮನ್ಸೇ ಇಲ್ಲ ಅಂಕಲ್. ಯಾಕೆ ಹೇಳಿ? ನಿಮ್ ಮಗಳು ಅವಾಗಿಂದ ಇಲ್ಲೇ ನಿಲ್ಸ್ಕೊಂಡು ಮಾತಾಡಿಸ್ತಾ ಇದ್ದಾಳೆ, ಒಳಗೂ ಕರೀತಿಲ್ಲ. ಯಾಕೆ ಬಸುರ, ಅಷ್ಟು ಗೊತ್ತಾಗಲ್ಬೇನೆ ನಿನ್ಗೆ? ಏನ್ ತಗೋತೀರಾ, ಕಾಫಿನೋ ಟೀನೋ ಅಂತ ಕೇಳೋದಲ್ವೇನೆ? ಏ, ಅಪ್ಪ ಹೇಳ್ತಿರೋದು ನಿನ್ಗೇನೆ. ಕೇಳು ಕೇಳು. ಏನೇ ಹಾಗೆ ಮುಖ ನೋಡ್ತಾ ಇದೀಯಾ? ನಮ್ ಹೀರೋ ಬಂದಿದ್ದಾನೆ, ಹೇಗ್ ವಿಚಾರಿಸ್ಕೋಬೇಕು ಅಂತ ಗೊತ್ತಾಗಲ್ವಾ ನಿನ್ಗೆ? ಕೇಳೆ.
ಏನು ಕುಡಿತೀರಾ? ಕಾಫಿನಾ ಟೀನಾ? ಏನು ಬೇಕಾಗಿಲ್ಲ, ನೀವು ಕೊಟ್ಟರು ನಾನು ಕುಡಿಯೋದಿಲ್ಲ, ನಾನೇ ಮಾಡ್ಕೋತೀನಿ. ಸೈಡ್ ಪ್ಲೀಸ್. ಅವ್ರ ಜೊತೆ ಮಾತಾಡಬಾರ್ದು ಅಂತ ತಲೆ ಮೇಲೆ ಕೈ ಇಡ್ಸ್ಕೊಂಡು ಆಣೆ ಮಾಡಿಸ್ಕೊಂಡಿದ್ಯಾ? ಈಗ ನೀನೇ ಅವ್ರ ಜೊತೆ ಮಾತಾಡು ಅಂತಿದ್ಯಲ್ಲಪ್ಪ. ಹೌದು ಕಡೆ, ಹೇಳ್ತೀನಿ, ಅವರು ದೊಡ್ಡ ಜನ. ಒಂದ್ ವೇಳೆ ಅವರೇ ಮಾತಾಡ್ಸ್ಕೊಂಡ್ ಬಂದ್ರೆ? ಮಾತಾಡ್ಸು, ಆದ್ರೆ ಎರಡೇ ಎರಡು ಮಾತು. ಇನ್ನೊಂದು ವಿಷಯ, ಮೇಘನ ವಿಷಯನ ಅವ್ರ ಹತ್ರ ಯಾವುದೇ ಕಾರಣಕ್ಕೂ ಪ್ರಸ್ತಾಪ ಮಾಡಕ್ ಹೋಗ್ಬೇಡ. ಅವ್ರಿಗೂ ಹೇಳ್ತೀನಿ, ಏನಾದರೂ ಎಡವಟ್ಟು ಮಾಡ್ಕೊಂಡ್ಬಿಡ್ತಾಳೆ. ಕಾಫಿ ರೆಡಿ. ಜಗ 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 ಜಗ. ಅತ್ತಿಗೆ ಸೀತಾ ಮಾತೆ ಅವರೇ, ಹೇಗಿದ್ದೀರಿ? ಲಕ್ಷ್ಮಣ ಚೆನ್ನಾಗಿದ್ರೆ ನಾನು ಚೆನ್ನಾಗಿರ್ತೀನಿ. ನಿಮ್ಮ ಆಶೀರ್ವಾದ ಒಂದಿದ್ರೆ ಸಾಕು, ನಾನು ಕೂಡ ಸೌಖ್ಯ. ಮತ್ತೆ ಎಲ್ಲಿಗೂ ಹೊರಟಿದ್ದೀರಿ? ಹಾ, ದೇವಸ್ಥಾನಕ್ಕೆ ಅಭಿಷೇಕ ಕೊಟ್ಟಿದ್ದೀವಿ, ನೀನು ಬರ್ಬೇಕು. ತುಂಬಾ ಬೇಜಾರು ಮಾಡಿಸ್ತೀರಾ ಅತ್ತೆ, ತುಂಬಾ ಬೇಜಾರು ಮಾಡಿಸ್ತೀರಾ ನಂಗೆ. ಅಯ್ಯೋ, ನಾನೇನ್ ಬೇಜಾರ್ ಮಾಡ್ದೆ? ಇನ್ನೇನ್ ಮತ್ತೆ, ನೀನು ಬಾ ಅಂತಂದ್ರೆ ನೆಂಟ್ರು ಕರ್ದಂಗ್ ಕರೀತಾ ಇದ್ದೀರಾ, ನಾನ್ ಬಂದೇ ಬರ್ತೀನಲ್ವಾ? ಅಷ್ಟೇನಾ? ನಾನೆಲ್ಲೋ ನಿಜವಾಗ್ಲೂ ಬೇಜಾರಾಯ್ತೇನೋ ಅನ್ಕೊಂಡೆ. ನನಗ್ ಬೇಜಾರಾದ್ರೆ ನಿಮ್ಗೂ ಬೇಜಾರಾಗತ್ತಾ? ಆಗಲ್ವಾ ಮತ್ತೆ? ನೀನು ನನ್ನ ಮೈದ್ನ, ನನ್ನ ತಮ್ಮ. ನಿನಗ್ ಬೇಜಾರಾದ್ರೆ ನನಗ್ ಬೇಜಾರಾಗದೆ ಇರುತ್ತಾ? ಅಯ್ಯೋ, ನನ್ನನ್ನ ನಿಮ್ ಫ್ಯಾಮಿಲಿ ಒಳಗಡೆ ಸೇರಿಸ್ಕೊಂಡ್ರಲ್ಲ, ಇದಕ್ಕಿಂತ ಖುಷಿ ಇನ್ನೊಂದಿಲ್ಲ ಅದ್ಗೆ. ಅಕ್ಕನ ಪ್ರೀತಿ ಇಷ್ಟೊಂದು ಚೆನ್ನಾಗಿರುತ್ತಾ? ಐ ಆಮ್ ಸೋ ಹ್ಯಾಪಿ. ಗಂಡು ಮಗ ದಿಕ್ಕಿಲ್ದಿರೋ ನಮ್ಮ ಮನೆಗೆ ಗಂಡು ಮಗನ ಸ್ಥಾನ ತುಂಬ್ತಾ ಇದೆಯಾ? ನಿನ್ ಧಾರಾಳ್ತನದ ಮುಂದೆ ನನ್ನ ಪ್ರೀತಿ ದೊಡ್ಡದಾಗಲ್ಲ. ಕಾಂಪಿಟೇಷನ್ ಶುರು ಆಯ್ತಾ? ಇದನ್ನ ಇನ್ನೊಂದು ದಿವಸ ಇಟ್ಕೊಳ್ಳೋಣ. ಇವಾಗ ನಾನು ನಿಮ್ಗೇನೋ ಒಂದು ಕೊಡ್ಬೇಕು. ಏನು ಏನು ಅಂತ ಹೇಳಕ್ ಮುಂಚೆ ಇದನ್ನ ಕೊಟ್ಟು ಕಳ್ಸಿರೋರು ಯಾರು ಅಂತ ಗೊತ್ತಾ? ಗೊತ್ತಾ ಏನು? ಅಫ್ಕೋರ್ಸ್ ನಿಮ್ MLA ಸಾಹೇಬ್ರೇನೆ ಕೊಟ್ಟು ಕಳ್ಸಿರೋದು. ಹೌದಾ? ಏನದು? ಅಯ್ಯಯ್ಯೋ, ನಾನ್ ನಿನ್ ಕಾಡ್ತಲ್ಲಪ್ಪ, ಕೊಟ್ಬಿಡ್ತೀನಿ. ಸರಕ್. ಅಣ್ಣ ನಿನ್ಗೋಸ್ಕರ ಕೊಟ್ಟು ಕಳ್ಸಿದ್ದಾನೆ. ತುಂಬಾ ಚೆನ್ನಾಗಿದೆ. ಅದಕ್ಕೆ ಬೇಗ ರೆಡಿಯಾಗಿ ಬನ್ನಿ, ದೇವಸ್ಥಾನಕ್ಕೆ ಹೋಗೋಣ. ಅಭಿಷೇಕ ಮುಗ್ದೋಗ್ಬಿಟ್ರೆ ಕಷ್ಟ. ಬನ್ನಿ ಬನ್ನಿ. ಸಂಕಲ್ಪ ಮಾಡ್ಕೊಳ್ಳಿ. ಮದುಮಗಳು ಇವಳು, ಮೊದಲು ಇವಳು ಕೊಡು. ಸಂಕಲ್ಪ ಮಾಡ್ಕೊಳ್ಳಮ್ಮ. ಸಂಕಲ್ಪ ಮಾಡ್ಕೊಳ್ಳಮ್ಮ. ಏನು ಯೋಚನೆ ಮಾಡ್ತಿದ್ಯಮ್ಮ? ಸಂಕಲ್ಪ ಮಾಡ್ಕೋ. ಒಳಗಡೆ ನನ್ನ ಮುಖ ನೋಡ್ದಲ್ಲೇ ಇದ್ದಾಗ್ಲೇ ಅನ್ಕಂಡೆ, ರಾವು ಕಾಣ್ತಿದೆ ಅವಳ ಮುಖದಲ್ಲಿ.